ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾಗರ ಪಂಚಮಿ ಹಬ್ಬ ಇದೆ. ಹಂಗಾಗಿ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಏನು ಮಾಡ್ತೀನಿ, ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾವು ಈ ಹಬ್ಬಕ್ಕೆ ಎಳ್ಳುಂಡೆ ಮತ್ತು ತಂಬಿಟ್ಟು ಎರಡು ಮಾಡ್ಕೊತೀವಿ. ಹಂಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ಎಳ್ಳುಂಡೆ ತಂಬಿಟ್ಟು ಎರಡು ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾಗರ ಪಂಚಮಿ ಹಬ್ಬ ಇದೆ ಅಲ್ವಾ, ಹಂಗಾಗಿ ಬೆಳಗ್ಗೆನೇ ಪೂಜೆಗೆ ಹೋಗೋಣ ಅಂತ ಬೆಳಗ್ಗೆನೇ ಹೊರಟಿದ್ದೀವಿ. ಸೂರ್ಯ ಮೂಡ್ತಾ ಇದೆ ಅಂತ ತೋರಿಸ್ತೀವಿ ನೋಡಿ. ಈಗ ಸೂರ್ಯ ಮೂಡೋಕ್ಕೆ ಶುರುವಾಗಿದ್ದಾನೆ. ಅಷ್ಟರಲ್ಲಿ ನಾವು ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಪೂಜೆಗೆಲ್ಲ ರೆಡಿಯಾಗಿದೆ, ಈಗ ಹೋಗೋದು, ಪೂಜೆ ಮಾಡೋದು. ಹಾಯ್ ಪ್ರಣಾಜೇಶು, ರೆಡಿನಾ ನೀವು? ನಾವಂತೂ ಫುಲ್ ರೆಡಿ ನೋಡಿ. ಈ ಥರ ಸೀರೆ ಹಾಕ್ಕೊಂಡಿದ್ದೀನಿ. ತನಿ ಹರಿಬೇಕಂದ್ರೆ ಸೀರೆ ಹಾಕ್ಕೊಬೇಕು, ಹಂಗಾಗಿ ಸೀರೆ ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ ಏನಪ್ಪ, ಎಳ್ಳುಂಡೆ ಮತ್ತು ಅಕ್ಕಿ ಉಂಡೆ, ಅಂದರೆ ತಂಬಿಟ್ಟು ಅಂತೀವಿ ನಾವು, ಚಿಗಣಿ ತಂಬಿಟ್ಟು ಅಂತೀವಿ. ಅದನ್ನ ಎರಡು ಮಾಡ್ಕೊಬೇಕು. ಯಾಕೆಂದರೆ ನಮ್ಮ ಅತ್ತೆ ಮನೇಲಿ ಅದನ್ನ ಎರಡು ಮಾಡಿ ಪೂಜೆ ಮಾಡಬೇಕು, ಸಂಪ್ರದಾಯ ಇದೆಯಂತೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಮಾಡಿದ್ದೀನಿ. ಈಗ ಹೋಗಿ ದೇವಸ್ಥಾನ ಪೂಜೆ ಮಾಡೋದೊಂದು ಬಾಕಿ ಇದೆ. ಪಟ ಅಂತ ಹೋಗ್ತಾ ಇದ್ದೀವಿ. ಬೇಗ ಬೇಗ ಹೋಗಿ ರಶ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಹತ್ರನೇ ಇದೆ, ಇಲ್ಲೇ ಹತ್ರದಲ್ಲೇ, ಮನೆ ಹತ್ರನೇ ದೇವಸ್ಥಾನ ಇದೆ. ಹಾಗಾಗಿ ನಡ್ಕೊಂಡೆ ವಾಕಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರನೇ ಇದೆ, ಏನು ಜಾಸ್ತಿ ದೂರ ಇಲ್ಲ, ಸ್ವಲ್ಪ ದೂರ ಅಷ್ಟೇ. ಈಗ ಅಲ್ಲಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಇದು ದೊಡ್ಡಮ್ಮ ತಾಯಿ ದೇವಸ್ಥಾನ ಸಂದ್ರದಲ್ಲಿದೆ, ನಮ್ಮ ಮನೆಯಿಂದ ಸ್ವಲ್ಪ ಡೌನಲ್ಲಿ. ಇದು ಈ ಕಡೆ ನಾಗರಕಟ್ಟೆ. ಇಲ್ಲಿ ಒಂದು ದೊಡ್ಡ ಹಳ್ಳಿ ಮರ ಇದೆ. ನಾವು ಯಾವಾಗ ತನಿ ಹರಿಬೇಕಂದ್ರೂ ಇಲ್ಲೇ ಬರ್ತೀವಿ, ಹಾಲು ಬಿಡ್ಬೇಕು ದೇವ್ರಿಗೆ ಅಂದರೆ. ಆಲ್ಮೋಸ್ಟ್ ನಾವು ಇಲ್ಲೇ ಬಂದು ಎಲ್ಲರೂ ಯಾವಾಗಲೂ ವರ್ಷ ನಾಗರ ಪಂಚಮಿ ಮತ್ತು ಷಷ್ಠಿ ಎರಡೂ ಇಲ್ಲೇ ಮಾಡ್ತೀವಿ. ಬೆಳಿಗ್ಗೆನೇ ರಶ್ ಇರಲಿಲ್ಲ, ಹಂಗಾಗಿ ಬೇಗ ಬಂದಿದ್ದೀವಿ. ನಾವು ನಡ್ಕೊಂಬಂದು ನೋಡಿ, ಮಕ್ಕಳು ಮತ್ತು ನಮ್ಮ ಮನೆಯವರು ಬೈಕಲ್ಲಿ ಬರ್ತಾ ಇದ್ದಾರೆ. ಬಂದರು ಈಗ ಅವ್ರು ಬಂದಮೇಲೆ ಶುರು ಮಾಡೋಣ ಪೂಜೆ ಅಂತ ವೆಯ್ಟ್ ಮಾಡ್ತಾಯಿದ್ದು. ಈಗ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದೇವರಿಗೆ ಅರಿಶಿನ ಕುಂಕುಮ ಹಚ್ಚಿ ಪಟ ಅಂತ ಬೇಗ ಪೂಜೆ ಮಾಡೋಣ ಅಂತ. ಯಾಕೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಂಗಾಗಿ ಬೇಗ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈಗ ಆಯಿತು, ಬೇಗ ಪೂಜೆ ಮಾಡಿ ಬೇಗ ಮನೆಗೆ ಹೊರಡೋಣ ಅಂತ. ಯಾಕೆಂದರೆ ಬೇರೆ ದೇವಸ್ಥಾನ, ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಅಲ್ಲಿ ರಶ್ ಆಗಿಬಿಡುತ್ತೆ ಅಂತ. ಇವತ್ತು ನಾಗರ ಪಂಚಮಿ ಅಲ್ವಾ, ಎಲ್ಲ ಕಡೆನೂ ರಶ್ ಆಗಿಬಿಡುತ್ತೆ ದೇವಸ್ಥಾನ. ಹಾಗಾಗಿ ಬೇಗ ಪೂಜೆ ಮಾಡ್ತಾಯಿದ್ದೀವಿ. ಆಯಿತು, ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ತನಿ ಎರೆದ್ಬಿಟ್ಟು, ಅಂದರೆ ನಾವು ತನಿ ಎರೆಯೋದು ಅಂದರೆ ದೇವ್ರಿಗೆ ಹಾಲನ್ನ ಅರ್ಪಣೆ ಮಾಡಿಬಿಟ್ಟು ಹಾಲನ್ನ ಹಾಕ್ಬಿಟ್ಟು ಹೋಗ್ತೀವಿ ನೋಡಿ. ಮಕ್ಕಳೆಲ್ಲ ಪೂಜೆ ಮಾಡ್ತಿದ್ದಾರೆ. ಮಕ್ಕಳದೆಲ್ಲ ಪೂಜೆ ಆಯಿತು. ಇನ್ನು ನಮ್ಮ ಹುಡುಗಿ ಪೂಜೆ ಮಾಡಿ ಇನ್ನು ಹಾಲು ಬಿಟ್ಟ ಮೇಲೆ ದೇವ್ರಿಗೆ ಈಗ ಮನೆಗೆ ಹೊರಡೋಣ ಅಂತ ನೋಡಿ. ಈಗ ಆಯಿತು, ಪೂಜೆ ಎಲ್ಲ ಮುಗಿಸಿ ಒಂದು 3 ರೌಂಡ್ ಸುತ್ತಬೇಕು, ಹಳ್ಳಿಕಟ್ಟೆ ಸುತ್ತ 3 ರೌಂಡ್ ಸುತ್ತಿ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ದೇವರೇ ಒಳ್ಳೇದಾಗಲಿ ಕಣಪ್ಪ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಸುಳ್ಳಲ್ಲ, ನಿಜ ಬೇಡ್ಕೊಂಡಿದ್ದೀನಿ. ಸುಳ್ಳು ಹೇಳ್ತಿದ್ದೀರಾ ಅಂತ ಮಾತ್ರ ಹೇಳಬೇಡಿ ನೋಡಿ. ಈಗ ಆಯಿತು, ಈಗ ಹೊರಟಿದ್ದೀವಿ ಮನೆಗೆ. ಪೂಜೆ ಎಲ್ಲ ಮುಗಿತು, ಪೂಜೆ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸಿಗ್ತೀನಿ. ಇವತ್ತು ಶುಕ್ರವಾರ ಅಲ್ವಾ, ನಾಗರ ಪಂಚಮಿ ಅಲ್ವಾ, ಅದಕ್ಕೆ 1-2 ದೇವಸ್ಥಾನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಹೋಗಬೇಕು. ಈಗ ಮನೆಗೆ ಬಂದಾಯಿತು. ಈಗ ಮನೆಯಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ GKVK ಅಲ್ಲಿದೆ ಒಂದು ದೇವಸ್ಥಾನ. ಇದು ಚೌಡೇಶ್ವರಿ ದೇವಸ್ಥಾನ ಅಂತ, ದುರ್ಗಾ ಪರಮೇಶ್ವರಿ ಅಂತ. ಇದು ಕಾಡೊಳಗಡೆ ಇರೋದು, ಸ್ವಲ್ಪ ಅಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ಶಕ್ತಿ ದೇವಸ್ಥಾನ, ಹಾಗಾಗಿ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಹಾಗಾಗಿ ಶುಕ್ರವಾರ ಅಲ್ವಾ, ಹಂಗಾಗಿ ಬಂದಿದ್ದೀವಿ. ಇವಾಗ ದೇವರಿಗೆಲ್ಲ ಕೈ ಮುಗಿದು ನಾವು ಬರೋ ಟೈಮಿಗೆ ಪೂಜಾರರು ಬಂದರು. ದೇವ್ರಿಗೆ ಅಲಂಕಾರ ಮಾಡೋದೆಲ್ಲ ನಮಗೂ ಸಿಕ್ತು, ನೋಡೋ ಭಾಗ್ಯ. ಹಾಗಾಗಿ ನಿಂತ್ಕೊಂಡು ನಾವು ನೋಡ್ತಾಯಿದ್ದೀವಿ.
ಕರೆಕ್ಟ್ ಟೈಮ್ ಬಂದಿದ್ದೀವಿ ಅಂದ್ಕೊಂಡು ನೋಡಿ ದೇವರಿಗೆ ಅಲಂಕಾರ ಮಾಡ್ತಾಯಿದ್ದಾರೆ. ಹೂವೆಲ್ಲ ಹಾಕಿ ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟು ಪ್ರಸಾದ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈಗ ಮನೆಗೆ ಹೋಗಿ ಮಕ್ಕಳು ಮನೇಲೇ ಇರ್ತೀನಿ ಅಂದರು. ಒಂದೇ ದೇವಸ್ಥಾನಕ್ಕೆ ಬಂದಿದ್ದವ್ರು, ಇನ್ನೊಂದು ದೇವಸ್ಥಾನಕ್ಕೆ ಬಂದಿಲ್ಲ, ಮನೇಲೇ ಉಳ್ಕೊಂಡಿದ್ದಾರೆ. ಆಯಿತು, ದೇವಸ್ಥಾನದಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದೀವಿ. ಈಗ ಬರ್ತಾಲೆ ಟಿಫನ್ ತೊಗೊಬಂದಿದ್ದೀವಿ. ಇಡ್ಲಿ, ಮಕ್ಕಳಿಗೆ ಮಸಾಲೆ ದೋಸೆ ಮತ್ತು ಮೆಂತ್ಯ ಬಾತ್ ಇತ್ತಂತೆ, ಹಾಗಾಗಿ ಮೆಂತ್ಯ ಬಾತ್ ತೊಗೊಂಡಿದ್ದೀವಿ. ಅವರೆಕಾಯಿ ಸಿಕ್ತು ಅಲ್ಲೇ ಬರ್ತಾ, kg 50 ರೂಪಾಯಿ ಅಂತೆ. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಒಣಗಿರೋ ಕಾಳಲ್ಲಿ ಯಾವುದು ಮಾಡಬಾರ್ದಂತೆ ಸಾಂಬಾರು. ಅಂದರೆ ಅಮ್ಮ ಫೋನ್ ಮಾಡಿದರು, ಅದಕ್ಕೆ ಹಸಿ ಕಾಳು ತೊಗೊಬಂದಿದ್ದೀನಿ, ಹಸಿ ಅವರೆಕಾಯಿ. ಈಗ ಅದನ್ನು ಹಾಕಿ ಸಾಂಬಾರು ಮಾಡಬೇಕು. ಈಗ ಪಟ ಅಂತ ತಿಂಡಿ ಮಾಡಿಕೊಂಡು ಪಟ ಅಂತ ಸಾಂಬಾರು ಮಾಡಿಬಿಡೋಣ. ನೋಡಿ ಟಿಫನ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಇಡ್ಲಿ ಅಂತೂ ತುಂಬ ಚೆನ್ನಾಗಿದೆ. ಓಕೆ, ನಮ್ಮದು ನಾಗರ ಪಂಚಮಿ ಹಬ್ಬ ಹೇಗಿತ್ತು, ನಾವು ಯಾವ ಥರ ಸ್ವಲ್ಪ ಸಿಂಪಲಾಗಿ ಮಾಡಿದ್ದೀನಿ, ಸಿಂಪಲಾಗಿ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ಸಾರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.